ಈ ಸಿನಿಮಾದ ಸ್ಟೋರಿ ಒಬ್ಬ ಯಂಗ್ ಸ್ಪ್ಯಾನಿಷ್ ಆಕ್ಟರ್ಸ್ ಬಗ್ಗೆ. ಅವಳ ಒಂದು ಪಾರ್ಟಿಯಲ್ಲಿ ಅಕಸ್ಮಾತ್ ಆಗಿ ಸಾವಾಗುತ್ತೆ. ಇದರಿಂದ ಅವಳನ್ನು ಶವಾಲಯದಲ್ಲಿ ತರಲಾಗುತ್ತೆ. ಇನ್ನು ದುರಂತ ಏನೆಂದರೆ ಶವಾಲಯದಲ್ಲಿ 3 ಫ್ರೆಂಡ್ಸ್ ಸೇರಿ ಅವಳನ್ನು ಬಲಾತ್ಕಾರ ಮಾಡ್ತಾರೆ ಮತ್ತು ಅವಳನ್ನು ಬಲಾತ್ಕಾರ ಮಾಡೋ ಟೈಮಲ್ಲಿ ಜೀವ ಬಂದ್ಬಿಡುತ್ತೆ. ಸೊ ಮುಂದೆ ಏನಾಗುತ್ತೆ, ತನಗಾದ ಬಲಾತ್ಕಾರಕ್ಕೆ ಸೇಡ್ ತೀರಿಸ್ಕೊಳ್ತಾಳ? ಈ ವಿಡಿಯೋ ಕೊನೆ ತನಕ ನೋಡಿ. ಹಾಗೇನೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ. ಈ ಸಿನಿಮಾ ಸ್ಟಾರ್ಟ್ ಆಗುತ್ತೆ ಒಂದು ಶವಾಲಯದಿಂದ. ಅಲ್ಲಿ ಒಂದು ಫೇಮಸ್ ಸ್ಪ್ಯಾನಿಷ್ ಆಕ್ಟರ್ಸ್ ನನ್ನು ತರಲಾಗುತ್ತೆ. ಅವಳ ಈಗ ತಾನೇ ಡೆತ್ ಆಗಿರುತ್ತೆ. ಆ ಶವಾಲಯದಲ್ಲಿ ಪಾವ್ ಎಂಬ ಹುಡುಗ ಕೆಲಸ ಮಾಡ್ತಾ ಇರ್ತಾನೆ. ಅವನು ಆ ಡೆಡ್ ಬಾಡಿಯ ಫೋಟೋಸ್ ನ ಕ್ಲಿಕ್ ಮಾಡಿಕೊಂಡು ತನ್ನ ಫ್ರೆಂಡ್ಸ್ ಗೆ ಶೇರ್ ಮಾಡ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನ ಫ್ರೆಂಡ್ಸ್ ಇವಾನ್ ಮತ್ತು ಹಾವಿ ಬರ್ತಾರೆ. ಇವರು ಆ ನೈಟ್ ಪಾರ್ಟಿ ಹೋಗೋ ಬಗ್ಗೆ ಮಾತಾಡಿ ಲೈಟ್ ಆಗಿ ಎಣ್ಣೆ ಹೊಡಿತಾರೆ ಮತ್ತು ಪಾವ್ನ ಶಿಫ್ಟ್ ಮುಗಿಯಲು 1 ಗಂಟೆ ಬಾಕಿ ಇರುತ್ತೆ. ಇವಾನ್ ಪಾವ್ಗೆ ಕೇಳ್ತಾನೆ, ಇನ್ನು ಆ ಹೀರೋಯಿನ್ ಬಾಡಿ ಇದೆಯಾ ಅಂತ. ಅದಕ್ಕೆ ಪಾವ್ ಹೌದು ಇಲ್ಲೇ ಇದೆ ಅಂತ ಹೇಳ್ತಾನೆ. ಇವಾನ್ ಮತ್ತೆ ಹೇಳ್ತಾನೆ, ಅವಳು ತುಂಬಾ ಸಖತ್ತಾಗಿದ್ಲು, ಅವಳನ್ನು ನೋಡ್ಬೇಕಂತ ನಾನು ತುಂಬಾ ಆಸೆ ಪಡ್ತಾ ಇದ್ದೆ, ನಡಿ ಕರ್ಕೊಂಡು ಹೋಗು, ಅವಳ ಬಾಡಿಯನ್ನು ನಾನು ನೋಡಬೇಕು ಅಂತ ಪಾವ್ಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬರ್ತಾನೆ. ಪಾವ್ ಆನಾ ಬಾಡಿನ ತೋರಿಸ್ತಾನೆ. ಆಗ ಇವಾನ್ ನೋಡಿ ಎಕ್ಸೈಟ್ ಆಗಿ, ವಾವ್ ಬ್ಯೂಟಿಫುಲ್, ಇನ್ನು ಎಷ್ಟು ಫ್ರೆಶ್ ಆಗಿದೆ ಅಂತ ಬಾಡಿ ಮೇಲಿದ್ದ ಬಟ್ಟೆಯನ್ನು ಕೆಳಗಡೆ ಎಳಿತಾನೆ. ನಂತರ ಆನಾ ಎದೆ ಮೇಲೆ ಕೈ ಇಟ್ಟು ಬಾಡಿ ಪಾರ್ಟ್ಸ್ ನ ಟಚ್ ಮಾಡಲು ಶುರು ಮಾಡ್ತಾನೆ. ಆಗ ಇನ್ನೊಬ್ಬ ಹುಡುಗ ಹಾವಿ, ಏನ್ ಮಾಡ್ತಾ ಇದೆ, ಸ್ಟಾಪ್ ಮಾಡೋ, ಸಾಕಿದೆಲ್ಲ, ಡೆಡ್ ಬಾಡಿ ಜೊತೆಗೆ ಯಾರಾದ್ರೂ ಈ ತರ ಮಾಡ್ತಾರಾ ಅಂತ ಹೇಳ್ತಾನೆ. ಅದಕ್ಕೆ ಇವಾನ್ ಹಾವಿಗೆ ಹೇಳ್ತಾನೆ, ನೀನು ಕೂಡ ಟಚ್ ಮಾಡು, ತುಂಬಾ ಸಖತ್ತಾಗಿದೆ ಅಂತ ಹೇಳಿ ನಾವು ಇವಳನ್ನು ರೇಪ್ ಮಾಡೋಣ ಅಂತ ಪ್ಲಾನ್ ಹೇಳ್ತಾನೆ. ಆಗ ಹಾವಿ ವಿರೋಧ ಮಾಡಿ, ಯಾರು ಡೆಡ್ ಬಾಡಿ ಜೊತೆಗೆ ಈ ತರ ಮಾಡ್ತಾರೆ, ಸ್ಟಾಪ್ ಮಾಡೋ ಸಾಕು, ನನ್ನಿಂದ ಇದೆಲ್ಲ ನೋಡಕ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಪಾವ್, ನಾನು ಕೂಡ 18 ವರ್ಷದ ಹುಡುಗಿ ಜೊತೆಗೆ ಬಲಾತ್ಕಾರ ಮಾಡಿದ್ದೇನೆ, ಅವಳು ನೋಡಲು ತುಂಬಾ ಹಾಟ್ ಆಗಿದ್ಲು ಅಂತ ಫೋಟೋಸ್ನ ತೋರಿಸ್ತಾನೆ. ಆದ್ರೆ ಹಾವಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ಪಾವ್ ಕೂಡ ಹಿಂದೆನೆ ಹೋಗಿ ಅವನನ್ನು ಕನ್ವಿನ್ಸ್ ಮಾಡಲು ಟ್ರೈ ಮಾಡ್ತಾನೆ. ಒಳಗಡೆ ಇವಾನ್ ಆನಾ ಬಾಡಿ ಜೊತೆಗೆ ರೇಪ್ ಮಾಡಿ ಕೆಲಸ ಮುಗಿಸ್ತಾನೆ. ನಂತರ ಪಾವ್ನ ಬಾರಿ ಬರುತ್ತೆ. ಅವನು ಡೆಡ್ ಬಾಡಿಯ ಲಿಪ್ಸ್ ಅನ್ನು ಟಚ್ ಮಾಡಿ ಕಿಸ್ ಕೊಟ್ಟು ಕೂದಲುಗಳನ್ನು ಸ್ಮೆಲ್ ಮಾಡುತ್ತಾ ಆನಾ ಬಾಡಿ ಜೊತೆಗೆ ಬಲಾತ್ಕಾರ ಮಾಡಲು ಶುರು ಮಾಡ್ತಾನೆ. ಅವನು ತುಂಬಾ ಜೋಶ್ನಿಂದ ಬಲಾತ್ಕಾರ ಮಾಡ್ತಾ ಇರ್ತಾನೆ. ಆಗ ಸಡನ್ ಆಗಿ ಆನಾಗೆ ಜೀವ ಬಂದ್ಬಿಡುತ್ತೆ. ಆದ್ರೆ ಪಾವ್ಗೆ ಗೊತ್ತೇ ಆಗಲ್ಲ. ಸಡನ್ ಆಗಿ ಪಾವ್ನ ದೃಷ್ಟಿ ಆನಾ ಮೇಲೆ ಬಿದ್ದಾಗ ಅವನು ಆನಾಳನ್ನು ನೋಡಿ ತುಂಬಾನೇ ಭಯಪಟ್ಟು ಬೆಚ್ಚಿ ಬಿದ್ದು ಕೆಳಗಡೆ ಬೀಳ್ತಾನೆ ಮತ್ತು ಜೋರಾಗಿ ಕೂಕೋತಾನೆ. ಆಚೆ ಇದ್ದ ಫ್ರೆಂಡ್ಸ್ ಏನಾಯ್ತು ಅಂತ ಬಂದು ನೋಡಿದಾಗ ಅವರು ಕೂಡ ಶಾಕ್ ಆಗಿ ದಂಗ ಆಗ್ತಾರೆ. ಇವಾನ್ ಪಾವ್ ಹತ್ರ ಬಂದು, ನೀನು ಮಾಡ್ತಾ ಇದ್ದಿದ್ದು ಆನಾ ನೋಡ್ಲಾ ಅಂತ ಕೇಳ್ತಾನೆ. ಹೌದು ಅವಳು ನೋಡ್ಲು ಅಂತ ಭಯ ಪಡ್ತಾ ಇರ್ತಾನೆ. ಆಗ ಇಬ್ಬರು ಮುಖ ನೋಡ್ಕೊಳ್ತಾ ಇರ್ತಾರೆ. ಹಾವಿ ನೀರ್ ತಂದು ಆನಾಗೆ ಕುಡಿಸ್ತಾನೆ. ಅಷ್ಟರಲ್ಲಿ ಯಾರೋ ಬಂದ ಸೌಂಡ್ ಬರುತ್ತೆ. ಅವರು ಆನಾ ಬಾಡಿಯನ್ನು ಮುಚ್ಚ ಹಾಕಿ ಅವಿತ್ಕೊಳ್ತಾರೆ. ಅಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ವ್ಯಕ್ತಿ ಶವವನ್ನು ತಂದಿರುತ್ತಾನೆ. ಆನಾ ಆ ವ್ಯಕ್ತಿಯನ್ನು ಮಾತಾಡಿಸಲು ಟ್ರೈ ಮಾಡ್ತಾಳೆ. ಆದ್ರೆ ಅವಳ ಬಾಡಿಯಲ್ಲಿ ಯಾವುದೇ ಮೂವ್ಮೆಂಟ್ ಇರಲ್ಲ. ಅವಳ ಬಾಯಿಯಿಂದ ಧ್ವನಿ ಕೂಡ ಬರ್ತಾ ಇದ್ದಿಲ್ಲ. ಆ ವ್ಯಕ್ತಿ ಹೋಗುವಾಗ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಹೋಗ್ತಾನೆ. ನಂತರ ಇವಾನ್, ಆನಾ ಹೊರಗಿನ ಪ್ರಪಂಚಕ್ಕೆ ಸತ್ತು ಹೋಗಿದ್ದಾಳೆ, ನಾವು ಜೈಲಿನಿಂದ ಬಚಾವ್ ಆಗ್ಬೇಕಂದ್ರೆ ಆನಾಗೆ ಸಾಯಿಸಲೇಬೇಕು ಅಂತ ಹೇಳ್ತಾನೆ. ಆದರೆ ಹಾವಿ ಆನಾಗೆ ಸೇವ್ ಮಾಡಬೇಕು, ಬಚಾವ್ ಮಾಡ್ಬೇಕಂತ ಪ್ರಯತ್ನ ಪಡ್ತಾನೆ ಮತ್ತು ಇವಾನ್ನ ಮಾತಿಗೆ ವಿರೋಧ ಮಾಡಿ, ನೀನು ತಪ್ಪು ಮಾಡಿದ್ದೀಯಾ, ಅದಕ್ಕೆ ನೀನು ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ತಾನೆ. ಮತ್ತು ಹೊರಗಡೆಯಿಂದ ಯಾರಾದರೂ ಬಾಗಿಲು ತೆಗಿತಾರಂತ ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾನೆ. ಆದರೆ ಇವಾನ್ ಅವನನ್ನು ತಡೆದು ಹೊಡೆಯಲು ಸ್ಟಾರ್ಟ್ ಮಾಡ್ತಾನೆ. ಅವನು ಮತ್ತೆ ಹಾವಿ ಮುಖಕ್ಕೆ ಹೊಡೆದಾಗ ಅವನ ಕಿವಿಯಿಂದ ರಕ್ತ ಸೋರಲು ಶುರು ಆಗುತ್ತೆ. ಅವನಿಗೆ ಎಚ್ಚರ ತಪ್ತಾ ಇರುತ್ತೆ. ಆಗ ಇವಾನ್ ಮತ್ತು ಪಾವ್ ಸೇರಿ ಅವನಿಗೆ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ನಂತರ ಇವಾನ್ ಪಾವ್ಗೆ ಆನಾ ಬಾಡಿ ತರಲು ಹೇಳ್ತಾನೆ. ಆಗ ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಬಂದ್ಬಿಡ್ತಾನೆ. ಆ ವ್ಯಕ್ತಿ ಪಾವ್ಗೆ, ನೀನು ಯಾಕೆ ಇಷ್ಟೊತ್ತಾದ್ರೂ ಇಲ್ಲೇ ಇದೆಯಾ ಅಂತ ಕೇಳ್ತಾನೆ. ಆಗ ಪಾವ್ ಏನೋ ಮ್ಯಾನೇಜ್ ಮಾಡಿ ಆ ವ್ಯಕ್ತಿಗೆ ಹೇಗೋ ಮಾಡಿ ಅಲ್ಲಿಂದ ಕಳಿಸಲು ಹೋಗ್ತಾನೆ. ಹಾವಿಗೆ ತನ್ನಿಂದ ಆನಾಗೆ ಉಳಿಸಲು ಸಾಧ್ಯವಾಗಿಲ್ಲ ಅಂತ ನೋಡ್ತಾ ಇರ್ತಾನೆ. ಆಗ ಆನಾ ಹಾವಿಗೆ ತುಂಬಾ ಸೀರಿಯಸ್ ಆಗಿದೆ ಅಂತ ಇವಾನ್ ಹತ್ರ ಹೇಳ್ತಾಳೆ. ಇವಾನ್ ಹಾವಿ ಹತ್ರ ಬಂದು, ಎಚ್ಚರ ಇರು, ಹೇ ನೋಡು ಇಲ್ಲಿ ಎಚ್ಚರ ಇರು, ಪಾವು ಬರ್ತಾನೆ, ನಾವು ಹೋಗೋಣ ಅಂತ ಹೇಳೋಷ್ಟರಲ್ಲಿ ಅವನ ಜೀವ ಹಾರಿ ಹೋಗುತ್ತೆ. ಅವನು ಕುಂತಲ್ಲೇ ಸತ್ತು ಹೋಗ್ತಾನೆ. ಅಷ್ಟರಲ್ಲಿ ಪಾವು ಕೂಡ ಬರ್ತಾನೆ. ಆಗ ಇವಾನ್ ಅಳ್ತಾ ಕುಂತಿರ್ತಾನೆ. ನಾವು ಎಂತ ತಪ್ಪು ಮಾಡಿದ್ವಿ, ನಾವು ಹಾವಿನ ಸಾಯಿಸ್ಬಿಟ್ವಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಆಗ ಪಾವು ಹೇಳ್ತಾನೆ, ನಾವು ಸಾಯಿಸಿದ್ದು, ನೀನು ಅವನನ್ನು ಸಾಯಿಸಿದ್ದು ಅಂತ ಕಣ್ಣೀರು ಹಾಕ್ತಾನೆ. ಹಾವಿ ಆಕ್ಸಿಡೆಂಟಲ್ಲಿ ಸತ್ತಿದ್ದು, ನಾನು ಬೇಕಂತ ಸಾಯಿಸಿಲ್ಲ, ಈಗ ಮೊದಲು ಆನಾಳನ್ನು ಸಾಯಿಸಿ ಹಾವಿ ಬಾಡಿನ ಮುಚ್ಚಾಕಬೇಕು ಅಂತ ಹೇಳ್ತಾನೆ. ಮತ್ತೊಂದು ಕಡೆ ಆನಾ ತುಂಬಾ ಕಷ್ಟಪಟ್ಟು ಏಳಲು ಟ್ರೈ ಮಾಡಿ ಕೆಳಗಡೆ ಬೀಳ್ತಾಳೆ. ಅವಳು ಹಾವಿ ಫೋನ್ನಿಂದ ತನ್ನ ತಂದೆಗೆ ಕಾಲ್ ಹಚ್ತಾಳೆ. ಇವರು ಬೇಗನೆ ಬಂದು ಫೋನ್ ಕಸ್ಕೋತಾರೆ. ಆದರೆ ಫೋನ್ ಕನೆಕ್ಟ್ ಆಗಿರಲ್ಲ. ಇವನ್ ಇವಳನ್ನು ಮೊದಲು ಕಟ್ ಹಾಕು ಅಂತ ಹೇಳಿ, ನಾನು ಹೊರಗಡೆ ಹೋಗಿ ಒಂದು ಕಂಟೈನರ್ ತರ್ತೀನಂತ ಆಚೆಗೆ ಬರ್ತಾನೆ. ಆಗ ಆನಾ ಪಾವ್ಗೆ ಹೇಳ್ತಾಳೆ, ಹಾವಿ ಅವನಾಗಿ ಸತ್ತಿಲ್ಲ, ಇವಾನ್ ಅವನನ್ನು ಕುತ್ತಿಗೆ ಹಿಸಿಗೆ ಸಾಯಿಸಿದ್ದಾನೆ. ಆದರೆ ಪಾವ್ ಅವಳ ಮಾತು ನಂಬಲ್ಲ. ಅವಳ ಮುಖಕ್ಕೆ ಟೇಪ್ ಹಚ್ಚಿ ಹಾವಿ ಹತ್ರ ನೋಡಲು ಬರ್ತಾನೆ. ನಂತರ ಆನಾ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಾ ನಿಲ್ಲಲು ಟ್ರೈ ಮಾಡ್ತಾಳೆ. ಆದರೆ ಅವಳಿಂದ ಆಗಲ್ಲ. ಅವಳು ಕೆಳಗಡೆ ಬಿದ್ದು ಜಾರುತ್ತಾ ಲಿಫ್ಟ್ ಒಳಗೆ ಹೋಗಿ ಗ್ರೌಂಡ್ ಫ್ಲೋರ್ ಬಟನ್ ಅನ್ನು ಒತ್ತಾಳೆ. ಇನ್ನೇನು ಈಗ ಲಿಫ್ಟ್ ಡೋರ್ ಕ್ಲೋಸ್ ಆಗಬೇಕು. ಅಷ್ಟರಲ್ಲಿ ಇವಾನ್ ಬಂದು ಅವಳ ಕಾಲ್ ಹಿಡ್ಕೊಂಡು ಎಳ್ಕೊಂಡು ಬಂದು ಅದೇ ಶವಗಳ ಪಕ್ಕದಲ್ಲಿ ಕಟ್ ಹಾಕ್ತಾನೆ. ನಂತರ ಇಬ್ಬರು ಸೇರಿ ಆನಾಗೆ ಹೇಗೆ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಆಗ ಇವಾನ್
ಈ ಬಟ್ಟೆಯಿಂದ ಉಸಿರುಗಟ್ಟಿಸಿ ಸಾಯಿಸೋಣ ಅಂತ ಹೇಳ್ತಾನೆ. ಆದ್ರೆ ಪಾವ್ಗೆ ಆನಾಳನ್ನು ಸಾಯಿಸಲು ಇಷ್ಟ ಇರಲ್ಲ. ಯಾಕಂದ್ರೆ ಅವನಿಗೆ ಅನಿಸುತ್ತೆ ಇವಾನೇ ಹಾವಿಗೆ ಸಾಯಿಸಿದ್ದು ಅಂತ. ಇವಾನ್ ಒಬ್ಬನೇ ಸಿಕ್ಕಾಕೊಳ್ಬಾರ್ದು ಅಂತ ಪಾವನ ಕೈ ಹಿಡ್ಕೊಂಡು ಆನಾ ಮುಖಕ್ಕೆ ಬಟ್ಟೆಯಿಂದ ಎಸೆಕಿ ಸಾಯಿಸ್ತಾನೆ. ಇಬ್ಬರು ಅವಳ ಉಸಿರು ನಿಲ್ಲಿಸಿ ಕೊಂದು ಹಾಕ್ತಾರೆ. ನಂತರ ಪಾವ್ ಆನಾ ಬಾಡಿಯನ್ನು ಕ್ಲೀನ್ ಮಾಡಿ ಸಾಕ್ಷಿ ಎಲ್ಲವನ್ನು ಅಳಸಾಕಿ ಮತ್ತೆ ಅವಳನ್ನು ಬೇರೆ ಶವಗಳ ಪಕ್ಕದಲ್ಲಿ ಇಡ್ತಾನೆ. ಇವರಿಬ್ರು ಡೋರ್ ಲಾಕ್ ಮಾಡ್ಕೊಂಡು ಇನ್ನೇನು ಹೊರಗಡೆ ಹೋಗ್ಬೇಕು ಅಂತ ಬರ್ತಾ ಇರ್ತಾರೆ. ಆದ್ರೆ ಇವಾನ್ಗೆ ತನ್ನ ಕಾರ್ಡು ಅಲ್ಲೇ ಬಿದ್ದಿದ್ದು ನೆನಪಾಗುತ್ತೆ. ಇವರು ಮತ್ತೆ ಒಳಗಡೆ ಬಂದಾಗ ಆನಾ ನಿಂತಿದ್ದು ಕಾಣುತ್ತೆ. ಅವಳು ಜೀವಂತ ಇರ್ತಾಳೆ. ಆಗ ಇವಾನ್ ಸೆಟ್ ಮಾಡ್ಕೊಂಡು ನೀನು ಮೋಸ ಮಾಡ್ಬಿಟ್ಟೆ ನನ್ನ ಅಂತ ಪಾವ್ನ ಕುತ್ತಿಗೆ ಹಿಡ್ಕೊಂಡು ಮೇಲೆ ಎತ್ತಿ ಕೆಳಗಡೆ ಎಸೆದು ಕಾಲಿನಿಂದ ಒದಿತಾ ಇರ್ತಾನೆ. ಆಗ ಆನಾ ಹಿಂದ್ಗಡೆಯಿಂದ ಬಂದು ಇವಾನ್ ಕುತ್ತಿಗೆಗೆ ಕತ್ತರಿಯಿಂದ ಚುಚ್ಚಿ ಸಾಯಿಸ್ತಾಳೆ. ನಂತರ ಪಾವ್ನನ್ನು ಕೂಡ ಅವನ ಹೊಟ್ಟೆಗೆ ಕತ್ತರಿ ಹಾಕಿ ಚುಚ್ಚಿ ಸಾಯಿಸ್ತಾಳೆ. ಇಲ್ಲಿಗೆ ಈ ಸಿನಿಮಾ ಕೊನೆಗೊಳ್ಳುತ್ತೆ. ಸ್ನೇಹಿತರೆ, ನಿಮಗೆ ಈ ಸಿನಿಮಾ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ.